ಅವ್ರಿಗೆ ಟೋಪಿ ಹಾಕೊಂಡಲ್ಲ ಒಂಚೂರು ಹಿಂದೆ ಕಳಿಸಿ ಅವ್ರಿಗೆ ನೀವು ಅಲ್ಲಿ ಮೆಲ್ಲ ಮೆಲ್ಲ ಕಾಲ ವಿಷ್ಣುವರ್ಧನ್ ರವರ 16ನೇ ವರ್ಷದ ಈ ಪುಣ್ಯ ಸ್ಮರಣೆಯ ದಿನ ಸೊನ್ನತ್ಕೇರಿಯ ಎಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳು ಸಂಘದವರು ಹುಟ್ಟುಹಬ್ಬ ಇರ್ಬೋದು ಮತ್ತು ಪುಣ್ಯ ಸ್ಮರಣೆ ಇರ್ಬೋದು ಪ್ರತಿ ವರ್ಷವೂ ಭಾಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಅನ್ನ ಸಂತರ್ಪಣೆ ಪ್ರಸಾದ ವಿನಿಯೋಗನೂ ಸಹ ಸಾವಿರಾರು ಜನಕ್ಕೆ ಪ್ರಸಾದ ವಿನಿಯೋಗ ಮಾಡೋ ಮುಖಾಂತರ ವಿಷ್ಣುವರ್ಧನ್ನ ಒಂದು ವಿಶೇಷವಾಗಿ ವಿಷ್ಣುವರ್ಧನ್ ಏನು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರು ಅದು ಅಭಿಮಾನಿಗಳು ಇವತ್ತು ಮಾಡ್ತಾ ಇದ್ದಾರೆ. ಯಾಕೆಂದರೆ ವಿಷ್ಣುವರ್ಧನ್ ಅವರು ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಿಲ್ಲ, ಬಲಗೈ ಕೊಟ್ಟು ಎಡಗೈ ಗೊತ್ತಿಲ್ಲ. ಅದು ವಿಷ್ಣು ಅಭಿಮಾನಿಗಳು ಸೇಮ್ ಅದೇ ಥರ ಅವ್ರು ಏನೇನು ಕೆಲಸ ಮಾಡ್ತಾರೆ ಅವ್ರು ಯಾರಿಗೂ ಗೊತ್ತಿಲ್ಲದಂಗೆ ವಿಷ್ಣುವರ್ಧನ್ ಅವರ ಏನು ನಡೆ ಅದೇ ಹಾದಿಯಲ್ಲಿ ಅಭಿಮಾನಿಗಳು ಸಹ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ವಿಷ್ಣುವರ್ಧನ್ ಇವತ್ತು ನೋಡಿದ್ದೀರಾ ನೀವು, ಕಲಾವಿದರು ಅಂದರೆ ಯೋಗ ಮತ್ತು ಯೋಗ್ಯತೆ ಇರಬೇಕು, ಅದು ವಿಷ್ಣುವರ್ಧನ್ಗೆ ಮಾತ್ರ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆಂದರೆ ವಿಷ್ಣುವರ್ಧನ್ ಅವರು ಯಾರಾದ್ರೂ ಒಬ್ಬ ಮನೇಲಿ ಸತ್ತು 10 ದಿನ 11 ದಿನ ಮಾತ್ರ ಜ್ಞಾಪಿಸ್ಕೊತಾರೆ. ಆದರೆ ವಿಷ್ಣುವರ್ಧನ್ ಅವ್ರನ್ನ 16 ವರ್ಷ ಆದ್ರೂ ಸಹ ವಿಷ್ಣುವರ್ಧನ್ ಅಭಿಮಾನಿಗಳು ನೆನೆಸ್ಕೊತಾ ಇದ್ದಾರೆ ಅಂದರೆ ಅವರು ಶರೀರ ಮಾತ್ರ ಹೋಗಿದೆ, ಶಾರೀರಿಕ ಎಲ್ಲ ಅಭಿಮಾನಿಗಳ ಹೃದಯದಲ್ಲಿದೆ. ಜೊತೆಗೆ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಯಾವತ್ತು ಸಾಯ್ತಾರೆ ಅವತ್ತು ಮಾತ್ರ ವಿಷ್ಣುವರ್ಧನ್ ಸಾಯೋದು. ಅದರಿಂದ ವಿಷ್ಣುವರ್ಧನ್ ಎಲ್ಲರೂ ನಮ್ಮ ಹೃದಯದ ಅಭಿಮಾನಿಗಳ ಹೃದಯದಲ್ಲಿದ್ದಾರೆ. ಇವತ್ತು ಇಡೀ ಕರ್ನಾಟಕಾದ್ಯಂತ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ಇರ್ಬೋದು, ಪುಣ್ಯ ಸ್ಮರಣೆ ಇರ್ಬೋದು, ಪ್ರತಿಯೊಬ್ಬರು ನೆನೆಸ್ಕೊಳ್ಳೋವಂಥದ್ದು ಮತ್ತು ಎಲ್ಲ ಒಳ್ಳೆ ಕಾರ್ಯಕ್ರಮಗಳು. ಯಾವುದೋ ಒಂದು ನೋಡ್ತಿರಲ್ಲ ಅಭಿಮಾನಿಗಳು ಅಂತ ಏನೋ ಒಂದು ಕೆಟ್ಟ ಕೆಲಸ ಮಾಡೋದು, ಅದು ನಮ್ಮ ಅಭಿಮಾನಿಗಳು ವಿಷ್ಣು ಅಭಿಮಾನಿಗಳ ಥರ ಅಲ್ಲ. ಒಳ್ಳೆ ಅನ್ನ ಸಂತರ್ಪಣೆ ಇರ್ಬೋದು. ಬೆಳಗ್ಗೆ ನೀವು ಜಗನ್ಮೋಹನ ಪ್ಯಾಲೇಸಲ್ಲಿ ಅಭಿಮಾನಿಗಳು ಕಂಬಳಿ ಬಡವರಿಗೆ ಪೌರ ಕಾರ್ಮಿಕರಿಗೆ ಚಳಿಯ ಟೈಮಲ್ಲಿ ಕಂಬಳಿಯನ್ನು ಕೊಟ್ಟಿರುವಂಥದ್ದು. ಇವತ್ತು ವಿಷ್ಣುವರ್ಧನ್ ಪಾರ್ಕ್ನಲ್ಲಿ ಇವತ್ತು ಅಲ್ಲೂ ಸಹ ಒಂದು ಪುಷ್ಪಾರ್ಚನೆ ಮಾಡಿರುವಂಥದ್ದು. ಮತ್ತು ಲಕ್ಷ್ಮೀ ಟಾಕೀಸ್ ಜೊತೆಗೆ ಸಾವಿರಾರು ಜನಕ್ಕೆ ಅವರು ಅಷ್ಟೇ ಪುಣ್ಯ ಸ್ಮರಣೆ ಇರ್ಬೋದು, ಹುಡ್ದಬೋದು. ಹೆಚ್ಚು ಕಮ್ಮಿ 4,000 ರಿಂದ 5,000 ಜನಗಳಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ರು. ಜೊತೆಗೆ ಸ್ಮಾರಕದಲ್ಲೂ ಅಷ್ಟೇ ಇವತ್ತು ಅನ್ನ ಸಂತರ್ಪಣೆ ಮತ್ತು ಇವತ್ತು ಭಾರತಿ ಮೇಡಮ್ ಇಂದ ಇವತ್ತು ಪೂಜಾ ಕಾರ್ಯಕ್ರಮ ಮತ್ತೆ ಬ್ಲಡ್ ಡೊನೇಷನ್ ಎಲ್ಲನೂ ಸಹ ಇವತ್ತು ಅಭಿಮಾನಿಗಳು ಇವರು ವಿಷ್ಣುವರ್ಧನ್ ಬರೀ ಭಾರತ ಅಲ್ಲ, ಇದು ಕರ್ನಾಟಕ ಅಲ್ಲ, ಇಡೀ ಭಾರತಾದ್ಯಂತ ಅವರು ಹೆಸರುವಾಸಿಯಾಗಿರುವಂಥ ನಟರು. ನಿಜವಾಗ್ಲೂ ಎಲ್ಲ ಕನ್ನಡ ಅಭಿಮಾನಿಗಳಿಗೆ, ಎಲ್ಲ ವಿಷ್ಣುವರ್ಧನ್ ಅಭಿಮಾನಿಗಳಿಗೆ ನಾನು ವಿಷ್ಣುವರ್ಧನ್ ಸಂಘದ ಅಧ್ಯಕ್ಷನಾಗಿ ಎಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳು ತಿಳಿಸಿ ಎಲ್ಲರಿಗೂ ಧನ್ಯವಾದಗಳು. ಸರ್, ಈಗ ನೀವು ಅದು ಎಷ್ಟು 10 ವರ್ಷ ನಡೆಸಿದೆ. 56 ಟೀಮ್ಸ್ ಇರೋದು ಕರ್ನಾಟಕ ರಾಜ್ಯಾದ್ಯಂತ 56 ಟೀಮ್ ಬರೋದು. 10 ದಿನ ನಡೆಸಿದೆ. ಒಂದು ದಿನಕ್ಕೆ 5 ರಿಂದ 6 ಟೀಮ್ಗಳನ್ನ ನಡೆಸ್ತಾ ಇದ್ದೆ. ಒಂದೊಂದ್ಸತಿ ಜಾಸ್ತಿ ಟೈಮ್ ಆದ್ರೆ 12 ಓವರ್ ಅಂತೂ ಗ್ಯಾರಂಟಿ. ಕೊನೆ ಓವರು 15 ರಿಂದ 20 ಓವರ್ ಫೈನಲ್ ಅಲ್ಲಿ ಮಾಡ್ತಾ ಇದ್ವಿ. ಇತಿಹಾಸದಲ್ಲಿ ಟೆನ್ನಿಸ್ ವಿಷ್ಣು ಕಪ್ಪು ಇತಿಹಾಸದಲ್ಲಿ ಎಲ್ಲೂ ನಡೆದಿಲ್ಲ, ಇಡೀ ಇಂಡಿಯಾದಲ್ಲೇ ನಡೆದಿಲ್ಲ ಆ ಥರ ಕಪ್ಪು. ಅದು ವಿಷ್ಣು ಕಪ್ಪು ಅಷ್ಟು ಹೆಸರುವಾಸಿಯಾದಂಥದ್ದು. ಈ ಕರೋನಾ ಟೈಮಲ್ಲಿ ಅದನ್ನು ಸ್ವಲ್ಪ ನಾವು ನಿಲ್ಲಿಸಿದೀವಿ. ಮುಂದೇನು ಎಲ್ಲ ಅಭಿಮಾನಿಗಳು ಒತ್ತಾಯ ಮಾಡ್ತಿದ್ದಾರೆ. ಈಗ ಮುಂದೇನು ಸಹ ವಿಷ್ಣು ಕಪ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದೀವಿ. ಮುಂದೇನು ಸಹ ಸ್ಟಾರ್ಟ್ ಆಗುತ್ತೆ. ನಮ್ಮ ಸುಣ್ಣತ್ಕೆರೆ ಏರಿಯಾದಲ್ಲಿ ವಿಶೇಷವಾಗಿ ಕಳೆದ 16 ವರ್ಷದಿಂದ ಸಾಹಸ ಡಾಕ್ಟರ್ ವಿಷ್ಣುವರ್ಧನ್ ಅವರು ಯಾವತ್ತು ಕಾಲವಾದರೂ ಅವತ್ತಿಂದ ಇವತ್ತವರೆಗೂ ಕೂಡ ನಿರಂತರವಾಗಿ ನಾವು ಅವರ ಒಂದು ಈ ಕರಾಳ ದಿನ ಅಂತಲೇ ಹೇಳ್ಬೋದು. ಇವತ್ತಿನ ದಿನಾನ ಅದನ್ನು ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಸರ್. ಬೇಸರ ಸಂಗತಿ ಆದರೂ ಅವ್ರ ಮೇಲಿರೋ ವಿಶ್ವಾಸ, ಗೌರವ, ಪ್ರೀತಿ ಅದಿನ್ನೂ ಮಾಸಿಲ್ಲ. ಈ ನಮಗಿಂತ ಇಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅವರಲ್ಲಿ ಎಷ್ಟು ಪ್ರೀತಿ ಇದೆ, ಎಷ್ಟು ಉತ್ಸಾಹ ಇದೆ. ಇನ್ನೂ ಅವ್ರು ಇದ್ದಿದ್ರೆ ಇನ್ನು ಯಾವ ರೀತಿ ಅವರು ಉನ್ನತ ಮಟ್ಟಕ್ಕೆ ಇನ್ನೂ ಹೋಗ್ತಿದ್ರು ಅನ್ನೋದಕ್ಕೆ ಇದು ಉದಾಹರಣೆ. ಆದ್ರಿಂದ ಅವರು ಚಿರಋಣಿ. ಅವರು ನಿಜವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ನಮ್ಮ ಮೈಸೂರಿನವರು, ಮೈಸೂರು ಹುಲಿಯಾಗಿ ಮೈಸೂರಲ್ಲೇ ಇದ್ದು ಹುಟ್ಟಿ ಮೈಸೂರಲ್ಲೇ ಸತ್ರಲ್ಲ, ಅದು ನಮಗೂ ಒಂಥರ ಬೇಸರ ಸಂಕೇತ. ಅವ್ರಿಗೆಲ್ಲ ಸ್ಥಾನಮಾನಗಳು ಸಿಗಬೇಕಿತ್ತು, ತಡವಾಗಿ ಸಿಕ್ಕಿದೆ. ಇನ್ನೂ ಪದ್ಮಭೂಷಣ, ಪದ್ಮವಿಭೂಷಣ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನೋಡೋಣ, ಅದು ಸರ್ಕಾರಗಳು ದೊಡ್ಡವ್ರು ಅದಕ್ಕೆ ತಕ್ಕಂತೆ ಇರೋರು ಉತ್ತರ ಕೊಟ್ಟರೆ ಅದು ತಾನಾಗಿ ತಾನು ಬರುತ್ತೆ ಸರ್. ಅವ್ರು ಮರಣೋತ್ತರ. ನಂದೀಶ್ ನಾಯಕ್ ಅಂತ ಹೇಳಿ ಸರ್. 16 ವರ್ಷಗಳು ತುಂಬಿದೆ, ಆದರೂ ಅವ್ರ ಹೆಸರು ಚಿರಸ್ಥಾಯಿಯಾಗಿ ಉಳಿದಿದೆ.
ಜನರ ಮನಸ್ಸಿನಲ್ಲಿ ಯಾವುದೇ ಒಂದು ಈ ಗಾಡ್ ಫಾದರ್ ಆಗ್ಲಿ ಅಥವಾ ಹೊಗಳಿಕೆ ಆಗ್ಲಿ ಇಲ್ಲದೆ ಅಂತ ಉಳಿದಿರೋ ಏಕೈಕ ವ್ಯಕ್ತಿ ಅಂದ್ರೆ ಬಹುಶಃ ಡಾಕ್ಟರ್ ವಿಷ್ಣುವರ್ಧನ್ ಅವರು ಇರ್ಬೋದು. ಅವರಿಗೆ ಹಲವಾರು ಸಮಸ್ಯೆಗಳು ಬಂದರೂ ಸಹ ಅದನ್ನೆಲ್ಲ ಧೈರ್ಯವಾಗಿ ಎದುರಿಸಿ ಕರ್ನಾಟಕದಲ್ಲಿ ಉಳಿದು ಕನ್ನಡ ಚಿತ್ರರಂಗದಲ್ಲಿ ಬೆಳೆದು ಇವತ್ತು ಚಿರಸ್ಥಾಯಿಯಾಗಿದ್ದಾರೆ. ಅವರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡ್ಲಿ ಅಂತ ನಮ್ಮ ಸುಳ್ಳುತ್ತೇರಿ ವಿಷ್ಣುವರ್ಧನ್ ಅಭಿಮಾನಿಗಳ ಪರವಾಗಿ ನಾವು ಎಲ್ಲರಿಗೂ ಕೇಳ್ಕೊತಾ ಇದ್ದೀವಿ. ಮತ್ತೆ ಅವರ ಹೆಸರಲ್ಲಿ ಹಲವಾರು ಕಾರ್ಯಕ್ರಮ ಆಗ್ತದೆ. ನಾವು ಮೊನ್ನೆ ಅಲ್ಲಿ ಹೋಗಿದಾಗ್ಲೂ ಜನಸಂಖ್ಯೆ ಸಾಕಷ್ಟು ಇತ್ತು. ಆ ಮ್ಯೂಸಿಯಂನೆಲ್ಲ ನೋಡ್ತಾ ಇದ್ವಿ, ತುಂಬಾ ಸಂತೋಷ ಆಯ್ತು, ಹಳೆಯ ನೆನಪುಗಳು ಮರುಕಳಿಸ್ತಾ ಇತ್ತು. ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಅಭಿಮಾನಿಗಳು ಬಂದಾಗ ಅದಕ್ಕೆ ಹೋಗುವಂತ ವ್ಯವಸ್ಥೆ, ಒಂದು ಬಸ್ಸಿನ ವ್ಯವಸ್ಥೆ ಏನಾದ್ರು ಸರ್ಕಾರದಿಂದ ಆದ್ರೆ ಅದಕ್ಕಿನ್ನ ಒಂದು ಗೌರವ ಬೆಲೆ ಸಿಗುತ್ತೆ. ಸರಿ ಸರ್, ಅಷ್ಟೇ. ನಿಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ, ಸಾಹಸ ವಿಷ್ಣುವರ್ಧನ್ ಅವ್ರಿಗೆ, ಕರುಣಾಮಯಿಗೆ ಇವತ್ತು ದೇಶಾದ್ಯಂತ ಇದ್ದಾರೆ. ಈಗ ಬರ್ತಾ ಇರೋಂತ ಜನರೇಷನ್ 15 ವರ್ಷ 16 ವರ್ಷ 12 ವರ್ಷದ ಅಭಿಮಾನಿಗಳು ಇವತ್ತಿನ ದಿವಸ ವಿಷ್ಣುವರ್ಧನ್ ಅವ್ರು ಯಾರು ಏನು ಅಂತ ಕುತೂಹಲದಿಂದ ಎಲ್ಲ ನೋಡ್ತಾರೆ. ಸೊ ಇವತ್ತು ನಾವು ಸ್ಮರಣೆ ಅನ್ನೋದನ್ನ ಆಚರಣೆ ರೀತಿಯಲ್ಲಿ ಎಲ್ಲಾ ಕಡೆ ಅನ್ನದಾನ ನಡೀತಾ ಇದೆ. ಮೈಸೂರಲ್ಲಿ ಲಕ್ಷ್ಮೀ ಟಾಕೀಸ್ ಹತ್ರ ನಡೆದಿದೆ, ಜಗನ್ಮೋಹನ್ ಪ್ಯಾಲೇಸ್ ಹತ್ರ ನಡೆದಿದೆ. ಸೊ ನಾವು ಉದ್ಬರೋಲ್ಲಂತೂ ಇನ್ನೂ ನಡೀತಾನೆ ಇದೆ. ಸೊ ಅಲ್ಲಿ ಇನ್ನೂ ಒಂದು ವಾರ ಇನ್ನೂ ನಡೀತಾನೆ ಇರುತ್ತೆ ಅಂತ ನಾನು ಹೇಳ್ತೀನಿ ಸರ್. ಸೊ ಮತ್ತೊಮ್ಮೆ ನಮ್ಮ ವಿಷ್ಣು ಅಭಿಮಾನಿಗಳಿಗಾಗ್ಬೋದು, ನಮ್ಮ ಮಾಧ್ಯಮದವ್ರಿಗಾಗ್ಬೋದು ಕೃತಜ್ಞತೆಗಳು ತಿಳಿಸ್ತೀನಿ. ಹೀಗೆ ನಡೆಸ್ತಾ ಹೋಗೋಣ. ಜೈ ವಿಷ್ಣುದಾದ.